ಕನ್ನಡ ಚಿತ್ರರಂಗ ಅಂದರೆ ಬರೀ ಮಾಸ್ ಡೈಲಾಗ್ಗಳು ಫೈಟ್ಗಳು ಅಷ್ಟೇ ಅಲ್ಲ. ಇಲ್ಲಿ ಕತೆ ಹೇಳುವ ಶೈಲಿಯಲ್ಲಿ ಮತ್ತು ಮೇಕಿಂಗ್ನಲ್ಲಿ ಹೊಸತನ ಮೆರೆತ ಎಷ್ಟೋ ಅದ್ಭುತ ಸಿನಿಮಾಗಳಿವೆ. ಚಿತ್ರರಂಗದ ಚೌಕಟ್ಟನ್ನೇ ಮೀರಿ ಬೆಳೆದು ನಿಂತ ಕನ್ನಡದ ಟಾಪ್ 10 ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಂಬರ್ 10 ಪುಷ್ಪಕ ವಿಮಾನ. ಈ ಚಿತ್ರ 1987ರಲ್ಲಿ ಬಿಡುಗಡೆಯಾಗಿತ್ತು. ಸಂಗೀತಂ ಶ್ರೀನಿವಾಸ ರಾವ್ ಅವರು ನಿರ್ದೇಶನ ಮಾಡಿದ ಪುಷ್ಪಕ ವಿಮಾನ ಚಿತ್ರದಲ್ಲಿ ಒಂದು ಡೈಲಾಗ್ ಕೂಡ ಇಲ್ಲ. ಕೇವಲ ಅಭಿನಯ ಮತ್ತು ಸಂಗೀತದ ಮೂಲಕ ಇಡೀ ಕಥೆಯನ್ನು ಹೇಳಿದ್ದು ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಾಹಸವಾಗಿತ್ತು. ನಂಬರ್ 9 ಈ ಚಿತ್ರ 1993ರಲ್ಲಿ ಬಿಡುಗಡೆಯಾಗಿತ್ತು. ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರದಲ್ಲಿ ಹಾರರ್ ಮತ್ತು ಸಸ್ಪೆನ್ಸ್ ಜಾನರ್ನಲ್ಲಿ ಸೌಂಡ್ ಎಫೆಕ್ಟ್ಸ್ ಮತ್ತು ಕ್ಯಾಮ್ರಾ ಆ್ಯಂಗಲ್ಸ್ಗಳ ಮೂಲಕ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿದ ಸಿನಿಮಾ ಇದು. ಇಂದಿಗೂ ಇದು ಹಾರರ್ ಪ್ರೇಮಿಗಳ ನೆಚ್ಚಿನ ಸಿನಿಮಾ ಅಂತ ಹೇಳಬಹುದು. ನಂಬರ್ 8 ದ್ವೀಪ. ಈ ಚಿತ್ರ 2002ರಲ್ಲಿ ಬಿಡುಗಡೆಯಾಗಿತ್ತು. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ದ್ವೀಪ ಚಿತ್ರದಲ್ಲಿ ಪರಿಸರ ಮತ್ತು ಮನುಷ್ಯನ ಸಂಬಂಧದ ಬಗ್ಗೆ ಸೌಂಡ್ ಡಿಸೈನ್ ಮತ್ತು ಅತ್ಯಂತ ಆಳವಾದ ಮೇಕಿಂಗ್ ಮೂಲಕ ಕತೆ ಹೇಳಿದ್ದು ಒಂದು ರೀತಿಯಲ್ಲಿ ಅದ್ಭುತ ಅಂತ ಹೇಳಬಹುದು. ಕೇವಲ 4 ಪಾತ್ರಗಳಲ್ಲಿ ಇಡೀ ಕತೆ ಸಾಗುತ್ತದೆ. ನಂಬರ್ 7 ಯು ಟರ್ನ್. ಈ ಚಿತ್ರ 2016ರಲ್ಲಿ ಬಿಡುಗಡೆಯಾಗಿತ್ತು. ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಮತ್ತು ಸೂಪರ್ ನ್ಯಾಚುರಲ್ ಅಂಶಗಳನ್ನು ಬೆರೆಸಿ ಮಾಡಿದ ಈ ಸಿನಿಮಾ ಭಾರತದ ಹಲವು ಭಾಷೆಗಳಿಗೆ ರಿಮೇಕ್ ಆಗಿದ್ದು ಇದರ ಯಶಸ್ಸಿಗೆ ಸಾಕ್ಷಿಯಾಗಿದೆ. ನಂಬರ್ 6 ತಿಥಿ. ಈ ಚಿತ್ರ 2015ರಲ್ಲಿ ಬಿಡುಗಡೆಯಾಗಿತ್ತು. ರಾಮ್ ರೆಡ್ಡಿ ನಿರ್ದೇಶನದಲ್ಲಿ ಮೂಡಿಬಂದ ತಿಥಿ ಸಿನಿಮಾದಲ್ಲಿ ಹಳ್ಳಿಯ ಜೀವನದ ನೈಜತೆಯನ್ನು ನಟರಲ್ಲದವರಿಂದ ನಟಿಸಿ ಕತೆ ಹೇಳಿದ್ದು ಒಂದು ದೊಡ್ಡ ಪ್ರಯೋಗವಾಗಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಂಡಿದೆ. ನಂಬರ್ 5 ರಾಮ ರಾಮ ರೇ. ಈ ಚಿತ್ರ 2016ರಲ್ಲಿ ಬಿಡುಗಡೆಯಾಗಿತ್ತು. ಡಿ ಸತ್ಯಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಮರಣದಂಡನೆಗೆ ಶಿಕ್ಷೆಗೊಳಗಾದ ಕೈದಿ ಮತ್ತು ಆತನನ್ನು ಗಲ್ಲಿಗೇರಿಸುವ ವ್ಯಕ್ತಿ ಇಬ್ಬರು ಒಂದೇ ಪ್ರಯಾಣದಲ್ಲಿ ಸಿಲುಕಿಕೊಳ್ಳುವ ವಿಭಿನ್ನ ಕಥಾವಸ್ತು ಈ ಸಿನಿಮಾದ ಹೈಲೈಟ್ ಆಗಿತ್ತು. ನಂಬರ್ 4 ರಂಗಿತರಂಗ. ಈ ಚಿತ್ರ 2015ರಲ್ಲಿ ಬಿಡುಗಡೆಯಾಗಿತ್ತು. ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ರಂಗಿತರಂಗ ಚಿತ್ರದಲ್ಲಿ ಯಕ್ಷಗಾನ, ಭೂತಕೋಲ ಮತ್ತು ಮಿಸ್ಟರಿಯನ್ನು ಅದ್ಭುತವಾಗಿ ಬೆರೆಸಿ ಹಳೆ ಕಾಲದ ಕಥೆಯೊಂದನ್ನು ಹೊಸ ರೂಪದಲ್ಲಿ ಕೊಟ್ಟು ಈ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗಿ ಉಳಿದುಕೊಂಡಿದೆ. ನಂಬರ್ 3 ಉಳಿದವರು ಕಂಡಂತೆ. ಈ ಚಿತ್ರ 2014ರಲ್ಲಿ ಬಿಡುಗಡೆಯಾಗಿತ್ತು. ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಉಳಿದವರು ಕಂಡಂತೆ ಇದರಲ್ಲಿ ರಾಶೋಮನ್ ಎಫೆಕ್ಟ್ ಬಳಸಿ ಒಂದೇ ಘಟನೆಯನ್ನು ಬೇರೆ ಬೇರೆ ಪಾತ್ರಗಳ ದೃಷ್ಟಿಕೋನದಲ್ಲಿ ತೋರಿಸಿದ್ದು ಕನ್ನಡಿಗರಿಗೆ ಹೊಸ ಅನುಭವ ನೀಡಿತ್ತು. ನಂಬರ್ 2 ಲೂಸಿಯಾ. ಈ ಚಿತ್ರ 2013ರಲ್ಲಿ ಬಿಡುಗಡೆಯಾಗಿತ್ತು. ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮತ್ತೊಂದು ಚಿತ್ರ ಲೂಸಿಯಾ. ಇದು ಕನ್ನಡದ ಮೊದಲ ಕ್ರೌಡ್ ಫಂಡೆಡ್ ಸಿನಿಮಾ ಅಂತ ಹೇಳಬಹುದು. ಕನಸು ಮತ್ತು ನನಸಿನ ನಡುವಿನ ವ್ಯತ್ಯಾಸವನ್ನು ಸೈಕಲಾಜಿಕಲ್ ಆಗಿ ತೋರಿಸಿದ ಕನ್ನಡದ ಮೊದಲ ಸಿನಿಮಾ ಇದು. ನಂಬರ್ 1 ಎ ಮತ್ತು ಉಪೇಂದ್ರ. ವರ್ಕಿಂಗ್ ಅವರ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ 2 ಸಿನಿಮಾಗಳು ಪ್ರೇಕ್ಷಕರ ತಲೆಗೆ ಹುಳ ಬಿಡುವಂಥ ಸ್ಕ್ರೀನ್ ಪ್ಲೇ, ಮನುಷ್ಯನ ಈಗೋ ಮತ್ತು ಸಮಾಜದ ಬಗ್ಗೆ ನೇರವಾದ ಮಾತುಗಳ ಮೂಲಕ ಈ ಸಿನಿಮಾಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಯೋಗಗಳಂತ ಹೇಳಬಹುದು. ಇದಿಷ್ಟು ಕನ್ನಡದಲ್ಲಿ ಬಂದ ಟಾಪ್ 10 ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳ ಬಗ್ಗೆ ಮಾಹಿತಿಯಾಗಿತ್ತು. ನಿಮ್ಮ ಪ್ರಕಾರ ಕನ್ನಡದಲ್ಲಿ ಬಂದ ಅತ್ಯುತ್ತಮ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಯಾವುವು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಲೆಯನ್ನು ಬೆಳೆಸಿ ಕನ್ನಡವನ್ನು ಬಳಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.